integrate the rational function 3x minus 1 dx pura divided with x minus 1 into x minus 2 into x minus 3. ಇವರೇನೇ ಫ್ಯಾಕ್ಟರೈಸ್ ಮಾಡಿ ಕೊಟ್ಟಿದ್ದಾರೆ, ಸೊ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ನಾವು. ಇವಾಗ ಏನಿದ್ರು ವಿಲ್ ಸ್ಟಾರ್ಟ್ ಆಫ್ ವಿತ್ ರೀರೈಟಿಂಗ್ ದ ಎಕ್ಸ್ಪ್ರೆಷನ್ ಅಂತ ಹೇಳ್ತು ಅಂದರೆ, ಸೊ ಆಲ್ ಆಫ್ ದಿಸ್ ಟು ಬಿ ಈಕ್ವೇಟೆಡ್ ಟು ಏನಕ್ಕೆ ಈಕ್ವೇಟ್ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಟೇಬಲ್ ಹತ್ರ ಹೋಗಿ. ಹಾಂ, what is a partial fraction? A by x minus a plus b by x minus b plus c by x minus c. ಗೊತ್ತಾಯ್ತಾ ಅಂತ ಹೇಳ್ತು ಅಂದರೆ ಇಲ್ಲಿ ಇವಾಗ a by x minus 1 plus b by x minus 2 plus c by x minus 3 ಅಂತ ಹೇಳಿ ಬರ್ಕೊಬೋದು. Therefore 3x minus 1 is equal to LCM ತೊಗೊಬೇಕಿಲ್ಲ ನಾವು. ಸೊ a ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಅಂತ ಬರ್ಕೊಬೇಕಾಗುತ್ತೆ, ಪ್ಲಸ್ ಬಿ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 3 ಅಂತ ಹೇಳಿ ಬರ್ಕೊಬೇಕಾಗುತ್ತೆ, ಪ್ಲಸ್ ಸಿ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಅಂತ ಹೇಳಿ ಬರ್ಕೊಬೇಕಾಗುತ್ತೆ. ಸರಿನಾ? ಇವಾಗ ನಾವು ಸಬ್ಸ್ಟಿಟ್ಯೂಷನ್ನೋ ಇಲ್ಲ ಅಂತ ಹೇಳಿದ್ರೆ ಹಲವಾರು ರೀತಿ ಇದೆ, ನಿಮ್ಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು. ನನ್ನ ಮೆಥಡಾಲಜಿ ಇದು. ಸೊ ಐ ಆಮ್ ಗೋನ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಅವಾಗ ಏನಾಗುತ್ತೆ, 1 ಹೆಂಗೆ ಸಿಕ್ತು, ಇಲ್ಲಿ ನಾನು 1 ಆಗ್ತು ಅಂತ ಹೇಳಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ನೋಡಿ. ಸೊ ಆ ರೀತಿಯಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ 3 ಇಂಟು 1 ಮೈನಸ್ 1 ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ 2 ಮೈನಸ್ 1 ಇಂಟು 1 ಮೈನಸ್ 3 ಮೈನಸ್ 3 ಪ್ಲಸ್ ಬಿ ಇಂಟು 0 ಪ್ಲಸ್ ಸಿ ಇಂಟು 0 ಈ ರೀತಿಯಲ್ಲಿ ಬದಲಾಗುತ್ತೆ ಅಲ್ವಾ. ಸೊ ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ ಎ ಇಸ್ ಈಕ್ವಲ್ ಟು ಇದು ಪ್ಲಸ್ 2, ಇದು ಕೂಡ ಪ್ಲಸ್ 2, 2/2 ವಿಚ್ ಇಸ್ ಈಕ್ವಲ್ ಟು 1. ಮತ್ತು ಮುಂದೆ ಇವಾಗ ಬಿ ಕಂಡುಹಿಡಿಯೋದಕ್ಕೆ 2 ಹಾಕೋಣ, ಯಾಕಂತ ಹೇಳಿದ್ರೆ 2 ಆಗ್ತು ಅಂತ ಹೇಳಿದ್ರೆ ಇವೆರಡು ಕಟ್ ಆಗುತ್ತೆ ಅಲ್ವಾ. ಸೊ ಲೆಟ್ ಸಬ್ಸ್ಟಿಟ್ಯೂಟ್ 2. ಸೊ ಇಲ್ಲಿ ಏನಾಗುತ್ತಿದೋ 6 minus 1 is equal to a into 0 plus b into 1 ಇದು ಮೈನಸ್ 1 ಹಾಕೊಳ್ಳುತ್ತೆ ಪ್ಲಸ್ ಸಿ ಇಂಟು 0. ಸೊ ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ b is equal to ಏನು ನೋಡಿದ್ರೆ ಇದು 5 minus 1, ಸೊ ಮೈನಸ್ 5. ಸರಿನಾ? ನೋಡ್ಕೊಳ್ಳಿ. ಅಲ್ವಾ. ಸೊ ಮತ್ತು ಮುಂದೆ ಇಫ್ ಐ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಕಂಡುಹಿಡಿಯಬೇಕಲ್ಲ. ಸೊ ಸಿ ಅಲ್ಲಿ ಮೈನಸ್ 3 ಇಲ್ಲ, ಸೊ 3 ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಅವಾಗ ಏನಾಗುತ್ತಿದೋ ಜಾಗ ಕಮ್ಮಿ ಇದೆ, ಇದು 3 ಇಂಟು 3 ಮೈನಸ್ 1 ಇಸ್ ಈಕ್ವಲ್ ಟು ಎ ಇಂಟು 0 ಪ್ಲಸ್ ಬಿ ಇಂಟು 0 ಪ್ಲಸ್ ಸಿ ಇಂಟು ಸಿ ಅಲ್ಲಿ 3 ಆಗ್ತು ಅಂತ ಹೇಳಿದ್ರೆ 2 and 1, 2 and 1. ಸೊ therefore c is equal to 8/2, that is 4. ಸರಿನಾ? ಸೊ i is equal to ಕೊನೆಯದಾಗಿ a dx ಬೈ ಒಂದು ಎಕ್ಸ್ಪ್ರೆಷನು b, ಸೊ ಮೈನಸ್ 5 ಇದೆ ಅದು, dx by particular expression plus 4 times of dx by ಕೊನೆ expression. So what are the expressions? X minus 1, x minus 2, x minus 3. X minus 1, x minus 2 and x minus 3. So ಕೊನೆಯದಾಗಿದ್ದು 1 times of log of x minus 1 minus 5 times of log of x minus 2 plus 4 times of log of
ಎಕ್ಸ್ ಮೈನಸ್ 3 ಪ್ಲಸ್ ಅ ಕಾನ್ಸ್ಟೆಂಟ್. ಸರಿನಾ? ಸೊ ಇದು ನಿಮ್ಮ ಉತ್ತರ.